ಆಲ್ಮೋಸ್ಟ್ ಮನೆಗೆ 11 ಗಂಟೆ ಏನೋ ಆಯಿತು. ನನಗೆ ಅಲ್ಲೊಬ್ಬರ ಹತ್ರ ಮಾತಾಡಿ ಬರೋ ತನಕ ಅಷ್ಟು ಲೇಟ್ ಆಯಿತು. ಸೊ ಇವಾಗ ಇಲ್ಲಿ ಗಾಡಿ ವಾಶ್ ಮಾಡೋಕ್ಕೆ ಬಂತ. ಇದು ಗಾಡಿ ವಾಶ್ ಮಾಡಿಬಿಟ್ಟು ಆಲ್ಮೋಸ್ಟು 4:15-5 ಗಂಟೆ ಹಿಂಗೆ ಹೊರಡ್ತೀನಿ ಅಲ್ಲಲ್ಲಿ ಜಾತ್ರೆ ಇದು ನೋಡಲಿಕ್ಕೆ ಗಣೇಶ್ ಪಾಲ್ಗೆ. ಸೊ ಇವಾಗ ತೋರಿಸ್ತೀನಿ ನನ್ನ ಗಾಡಿ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಲೈಕ್ ಫುಲ್ ಗಬ್ಬೆದ್ದು ಬಿಟ್ಟಿದೆ ಗಾಡಿ. ಅದರಲ್ಲಿ ಮಣ್ಣು ಹಂಗಾಗಿಬಿಟ್ಟಿದೆ ನೋಡಿ. ಇಲ್ಲಿ ಮಂಡಿಸ್ತಿರೋದಕ್ಕೆ ಜಾಸ್ತಿ ಧೂಳಾಗ್ಬಿಡುತ್ತೆ ಗಾಡಿ. ಇನ್ಮೇಲೆ ವಾಶ್ ಮಾಡಿದ್ಮೇಲೆ ತೋರಿಸಿ ನೋಡಿ ಇಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ. ಇದು ಸ್ವಲ್ಪ ಪರವಾಗಿಲ್ಲ, ಕ್ಲೀನಾಗಿದೆ. ಹೊಸ ಗಾಡಿ ಥರ ಗೊತ್ತಾಗುತ್ತೆ. ನೋಡ್ತಾ ಕ್ಲೀನ್ ಮಾಡ್ತಾ ಇರೋದು ನಾನು. ಆಗ್ತಾಯಿದೆ. ಇವಾಗ ನಾನು ಇಲ್ಲಿ ಗಣೇಶ್ ಪಾಲ್ಗೆ ಹೋಗ್ತಾಯಿದ್ದೀನಿ.
ಹಾಂ 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 ಇದು ಬಂದುಬಿಟ್ಟು ನಿಮಗೆ ಯಲ್ಲಾಪುರ ಸಿರ್ಸಿ ಮೇನ್ ರೋಡಿಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಬರಬೇಕು ಹಿತ್ತಳ್ಳಿ ಕ್ರಾಸಿಂದ. ಸೊ ಇಲ್ಲಿ ವ್ಯೂ ನೋಡಿ ಈ ಥರ ಇರುತ್ತೆ. ಇಲ್ಲಿ ನೆಟ್ವರ್ಕ್ ಎಲ್ಲ ನಿಮಗೇನೋ ಅಷ್ಟೊಂದೇನೋ ಸಿಗೋಲ್ಲ ಇಲ್ಲಿ. ಸೊ ಐ ಥಿಂಕ್ ಹಿತ್ತಳ್ಳಿ ಇಲ್ಲಾಂದರೆ ಹಿತ್ತಳ್ಳಿಲಿ ಏರ್ಟೆಲ್ಲು ಮತ್ತು ಜಿಯೋ ಸ್ವಲ್ಪ ಬರುತ್ತೆ, ಇಲ್ಲಾಂದರೆ ಉಮ್ಮಚ್ಗಿನೇ ಬರುತ್ತೆ. ಇಲ್ಲಿ ಫುಲ್ ಫಾರೆಸ್ಟೇ ಇರೋದು ನೋಡಿ ಇಲ್ಲೆಲ್ಲ. tinggi lah kamar tu. ಊಟ ಮಾಡಿ ಪ್ರಸಾದ್ ಹಿಂಗೆ ದಾಟಲಾಗ್ತಾ ದಾರ ಹಿಂಗೆ Ini apa? Hello.
काय काय म्हणतात ಅದಲ್ಲ ಬೇಡ ಇಲ್ಲಿ ಮಳೆಗಾಲದಲ್ಲಿ ನೀರು ಜಾಸ್ತಿ ಬರೋದಕ್ಕೆ ಮಳೆಗಾಲದಲ್ಲಿ ಯಾರೂ ದೇವಸ್ಥಾನದ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಹೊಳೆ ಮಧ್ಯದಲ್ಲೇ ಗಣೇಶನ ದೇವಸ್ಥಾನ ಇರೋದು. ಸೊ ಏನು ಮಾಡ್ತಾರಂದರೆ ಸಮ್ಮರಲ್ಲಿ ಆಲ್ಮೋಸ್ಟ್ ಒಂದು ಡಿಸೆಂಬರ್ ತಿಂಗಳಲ್ಲಿ ಹೊಳೆ ನೀರೆಲ್ಲ ಕಡಿಮೆ ಆದಮೇಲೆ ಟೆಂಪ್ರವರಿ ಚಪ್ರ ಅಂತ ರೆಡಿ ಮಾಡ್ತಾರೆ. ಇದು ಆಮೇಲೆ ಇಲ್ಲಿ ಜಾತ್ರೆ ಬಂದುಬಿಟ್ಟು ಪ್ರತಿ ವರ್ಷವೂ ಲೈಕ್ ನಾನು ನಿನ್ನೆ ಹೇಳ್ದಂಗೆ ಲೈಕ್ ಜನವರಿ ಎಂಡಲ್ಲಿ ಇಲ್ಲಾಂದ್ರೆ ಅದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು 2 days ಜಾತ್ರೆ ಇರುತ್ತೆ. ಜಾತ್ರೆ ಅಂದರೆ ಲೈಕ್ ಸರೌಂಡಿಂಗ್ ವಿಲೇಜ್ ಪೀಪಲ್ ಎಲ್ಲ ಬರ್ತಾರೆ. ಇಲ್ಲಿ ಗಣೇಶನ ಪೂಜೆ ಮಾಡಿಬಿಟ್ಟು ಹಣ್ಣುಕಾಯಿ ಪ್ರಸಾದ ತೊಗೊಂಡು ಹೋಗಿರ್ತಾರೆ. ಇಲ್ಲಿ ಇದು ಫ್ರೀಯಾಗೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ರಿಗೆ ಬಂದವರಿಗೆಲ್ಲ ಫ್ರೀಯಾಗಿ ಊಟದ ವ್ಯವಸ್ಥೆ ಇರುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ನೆಲ ಸರಿ ಮಾಡೋದು ಅಂದರೆ ಅಲ್ಲಿ ಜಾಗ ಎಲ್ಲ ರೆಡಿ ಮಾಡಬೇಕಲ್ಲ, ಊರವರೇ ಬಂದು ಮಾಡ್ತಾರೆ. ಲೈಕ್ ಒಂದೊಂದು ಕೆಲಸನ ಒಬ್ಬೊಬ್ಬರು ಮಾಡ್ತಾರೆ. ಸೊ ಅದಕ್ಕೆ ಹೆವಿ ಏನೂ ಆಗೋಲ್ಲ. ಬಟ್ ಕೆಲವರೆಲ್ಲ ಅಲ್ಲಿ ಪೂಜೆ ಮಾಡ್ತಾರಲ್ಲ, ಸೊ ಅವ್ರ ಮನೆಯಿಂದನೇ ಮಾಡ್ತಾರೆ ಆಲ್ಮೋಸ್ಟ್ ಬೇರೆ ಇರೋ ಕೆಲಸನ. ಇದು ತುಂಬ ಹಳೇ ಗಣೇಶನ ದೇವಸ್ಥಾನ. ಆಲ್ಮೋಸ್ಟು ನಮ್ಮದು ಜಮೀನು ಈ ಲ್ಯಾಂಡ್ ಪಕ್ಕನೇ ಇರೋದು. ಇನ್ನೊಂದು ಬದಿ ಯಲ್ಲಾಪುರ ಬದಿ ಸೈಡಲ್ಲಿರೋದು. ಸೊ ಈ ಬದಿ ಬಂದುಬಿಟ್ಟು ಇಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಒಂದು ಬದಿ ಪಾರ್ಟ್ ಬಂದುಬಿಟ್ಟು ಯಲ್ಲಾಪುರಕ್ಕೆ ಬರುತ್ತೆ, ಇನ್ನೊಂದು ಬದಿ ಪಾರ್ಟ್ ಬಂದುಬಿಟ್ಟು ಸಿರ್ಸಿ ಕಡೆಗೆ ಬರುತ್ತೆ. ಸಿರ್ಸಿ ಜಡ್ಡಿಗದ್ದೆ ವಾನಳ್ಳಿ ಈ ಕಡೆಗೆಲ್ಲ ಬರುತ್ತೆ. ಇಲ್ಲಿ ಗಣೇಶ ಪಾಲಿಗೆ ಬಂದೆ ನಾನು ಇವಾಗ. ಸೊ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದೆ, ಆ ದೇವಸ್ಥಾನಕ್ಕಿಂತ ಕೆಳಗಡೆ. ಇಲ್ಲಿ ನೋಡಿ ವ್ಯೂ ನೋಡಿ ಹೇಗಿದೆ. ಸೊ ಇದು ಶಾಲ್ಮಲಾ ರಿವರ್ ಅಂತ ಕರೀತಾರೆ ಇದನ್ನು. ಸೊ ಇದು ಬಂದುಬಿಟ್ಟು ಅಂಕೋಲಾದ ಹತ್ರ ಕನೆಕ್ಟ್ ಆಗುತ್ತೆ, ಬೇಟಿ ರಿವರಿಗೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಅರಬ್ಬಿ ಸಮುದ್ರನ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಹೊಸ ಬ್ರಿಡ್ಜನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಇದಕ್ಕೆ ಲಾಸ್ಟ್ 2 yearಯಿಂದನೂ ಮಾಡ್ತಾಯಿದ್ದಾರೆ. ಇವಾಗ ಆಲ್ಮೋಸ್ಟ್ ಪಿಲ್ಲರ್ ಆಗಿದೆ ಇಲ್ಲಿ. ಸೊ ಅಲ್ಲಿ ಹತ್ತಿರ ಹೋಗೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ, ಬಟ್ ಈ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೇ ಕೆಳಗಡೆ ನಿಮಗೆ ಶಿವಗಂಗಾ ಅಂತ ವಾಟರ್ ಫಾಲ್ಸ್ ಇದೆ. ಬಟ್ ಇಲ್ಲಿ ರಿವರಿಂದನೇ ನೀವು ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಅದು ಜಡ್ಡಿಗದ್ದೆ ರೋಡಲ್ಲಿ ಹೋಗಿ ಬಂದುಬಿಟ್ರೆ ನೀವು ಹೋದರೆ ಹೋಗ್ಬೋದು. ಇಲ್ಲಿಂದ ಒಂದು ಸುತ್ತಾಕಿ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 5 to 10 kilometer ಆಗ್ಬೋದು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ. ಸೊ ಆ ಕಡೆಯಿಂದ ನಾವು ಹೋಗೋದು ತುಂಬ ಕಡಿಮೆ. ಬಟ್ ಇಲ್ಲಿ ಗ್ರೀನರಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಲ್ಲೊಂದು ಕಡೆ ಲೈಕ್ ಸ್ಮಾಲ್ ವಾಟರ್ ಫಾಲ್ಸ್ ಥರ ಇದೆ ಅಲ್ಲಿ. ಸೊ ಅದನ್ನು ಆಮೇಲೆ ನಾನು ಹೋಗ್ತೀನಿ ಅಲ್ಲಿ. ಈ ವ್ಯೂ ನೋಡ್ತಾ ನೀವೇನಾದ್ರು ಒಂದು ಅರ್ಧ ಗಂಟೆ ಕೂತ್ಬಿಟ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನೋಡಿ. ಈ ವಾಟರ್ ಸೌಂಡು ಪ್ಲಸ್ ಇಲ್ಲಿರೋ ನೇಚರು ಗ್ರೀನರಿ ತುಂಬಾ ರಿಲ್ಯಾಕ್ಸ್ ಕೊಟ್ಬಿಡುತ್ತೆ. ಸೊ ನೀವೇನಾದ್ರು ಬೆಂಗಳೂರಿಂದ ಏನಾದ್ರು ಪ್ಲ್ಯಾನ್ ಮಾಡ್ತೀರ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಸುಮಾರು 450 ಹತ್ರ ಬರ್ಬೋದು. ಸುಮಾರು 440 to 440 ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು. ಸೊ ನಮ್ಮ ಮನೆಗೇ ಆಲ್ಮೋಸ್ಟು ಬೆಂಗಳೂರು ಅಂದರೆ ಆಲ್ಮೋಸ್ಟ್ ಒಂದು 425 kilometer ಆಗುತ್ತೆ. ಇಲ್ಲಿಂದ ಒಂದು 430 kilometer ಆಗ್ಬೋದು. ಸೊ ಇಲ್ಲಿ ಈ ಕಡೆಯಿಂದ ಯಾವುದೋ ಒಂದು
ಹೌದಾ ಇದು ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಸಿರ್ಸಿ ಕಡೆಯಿಂದ. ಇದು ಟೂ ವೀಲರ್ಗೆ ಪಾರ್ಕಿಂಗ್, ಇಲ್ಲಿ ಗದ್ದೆ ಬೈಲೆಲ್ಲ ಹಾಕಿರ್ತಾರೆ. ದಯವಿಟ್ಟು ಭಕ್ತಾದಿಗಳ ವಿನಂತಿ, ಇನ್ನು ಕೆಲವೇ ನಿಮಿಷ. ಇಲ್ಲಿ ಹತ್ತಿರ ಹೋಗ್ತಾ ಇಲ್ಲ, ನಾನು ಅಲ್ಲಿ ಹೋಗೋಂಗಿದೆ, ಹೋಗ್ತಾ ಇಲ್ಲ. ಸೊ ಇಲ್ಲಿಂದನೇ ಝೂಮ್ ಮಾಡ್ತಾ ಹೋಗ್ತೀನಿ ಇದನ್ನು. ಇದ್ದಾರೆ. ಓಕೆ ಓಕೆ, ಅದು ಪಿಲ್ಲರ್ ಮೇಲೆಯಿಂದ ಹತ್ತಾ ಇರೋದು ನೋಡಿ, ಅದು ಇದರಲ್ಲಿ ಕ್ರೇನ್ ಮೂಲಕ. ಮೂರು ಜನ ಏನೋ ಇದ್ದಾರೆ. ಸೊ ಐ ಥಿಂಕ್ ಈ ಥರ ವರ್ಕಿಗೆಲ್ಲ ಸ್ಪೆಷಲ್ ಸ್ಕಿಲ್ ಬೇಕಾಗುತ್ತೆ, ಯಾಕಂದರೆ ಅಷ್ಟು ಐಟಿಗೆ ಹೋದಾಗ ಸ್ವಲ್ಪ ಹೆದರಿಕೆ ಆಗಿರುತ್ತೆ. ಸೊ ಈ ಬ್ರಿಡ್ಜ್ ಒಂದು ಕನ್ಸ್ಟ್ರಕ್ಷನ್ ಆದರೆ ಸಿರ್ಸಿ ಎಲ್ಲೊಬ್ಬರು ಕನೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸೋಂದಾ ಕ್ರಾಸಿಗೆ ಹೋಗಿನೇ ಸುತ್ತಾಗಬೇಕಾದ್ರೆ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ ಸುತ್ತಾಗಿ ಹೋಗಬೇಕಾಗುತ್ತೆ. ಸೊ ಇದೊಂದು ರೆಡಿ ಆಗಿಬಿಟ್ರೆ ಇಲ್ಲಿ ಲೋಕಲ್ ಪೀಪಲ್ನವ್ರಿಗೆ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಸೊ ಐ ಥಿಂಕ್ ಹೇಳಿದ್ರು ಅನ್ಸುತ್ತೆ, ಬಟ್ ಅದು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲೋ ಬಣ್ಣ ಸುಖ ನಿದ್ರೆ ಮಾಡ್ತಾವನೆ, ತೋರಿಸ್ತೀನಿ ನಾನು ಝೂಮ್ ಮಾಡಿಬಿಟ್ಟು. ನೋಡಿ ಇಲ್ಲಿ ಮಲಗಿದ್ದಾನೆ. ಸೊ ಏನಾದರೂ ಬಿದ್ದರೆ ಕೆಳಗಡೆ ಪ್ರಪಾತಕ್ಕೆ ಬಿಡ್ತಾನೆ ನನಗೆ. ಆಲ್ಮೋಸ್ಟ್ ಸುಮಾರು ಒಂದು 10-15 ಫೂಟು ಡೀಪ್ ಇದೆ ಅಲ್ಲಿ. ಇಲ್ಲೆಲ್ಲ ಕಲ್ಲು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಇಷ್ಟೆಲ್ಲ ನೀರಿದೆ. ಇದು ನೀರು ಬಂದುಬಿಟ್ಟು ಆಲ್ಮೋಸ್ಟ್ ಫೆಬ್ರವರಿ ಎಂಡ್ ತನಕ ಇಷ್ಟಿರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಲ ಮಳೆ ಇರೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದೆ, ಇಲ್ಲಾಂದರೆ ಇಷ್ಟೊಂದೇನು ನೀರು ಇರಲ್ಲ. ಶಾಪ್ಸ್ಗಳು ಅಲ್ಲಿ ಬಂದಿರ್ತವೆ, ಈಗ ಟೆಂಪ್ರವರಿಗೆ ಬಂದಿರ್ತವೆ ಶಾಪ್ಗಳು, ಜನ ಕ್ರೌಡ್ ಇದೆ. ಸೊ ನಾನು ಇಲ್ಲಿ ದೂರ ಬಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ
ನೀವೇನಾದ್ರು ಹುಬ್ಳಿ ಕಡೆಯಿಂದ ಬರ್ತೀರಾ, ಹುಬ್ಳಿ ಧಾರವಾಡ ಕಡೆಯಿಂದ ಬರ್ತೀರಾ ಅಂತಂದರೆ ಹುಬ್ಳಿಯಿಂದ ನಿಮಗೆ ಆಲ್ಮೋಸ್ಟ್ 125 ಕಿಲೋಮೀಟ್ರ್ ಹತ್ರ ಆಗ್ಬೋದು. ಒಂದಿಷ್ಟು ಕ್ಲೀನಾಗಿ ಕಾಣುತ್ತೆ ಇದರಲ್ಲಿ. ಸೊ ಇವರು ಕೂಡ ನಾನು ಸುಮಾರು 150 ಮೀಟ್ರ್ ಮೇಲೇ ದೂರ ಇದ್ದಾರೆ ಇಲ್ಲಿ ಕರೆಕ್ಟಾಗಿ ನಾನು ಝೂಮ್ ಮಾಡ್ತಾ ಇರೋದು. ಇದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ನಾನು S24 ಅಲ್ಟ್ರಾದಿಂದ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇಲ್ಲಿ ಕ್ವಾಲಿಟಿ ಈ ಥರ ಬರುತ್ತೆ ನೋಡಿ ಇದರದ್ದು. ಕೆಲವೊಂದು ಝೂಮ್ ಮಾಡ್ತೀನಿ ನಾನು, ಒಂದು ವಾಟರ್ ಫಾಲ್ಸ್ ಥರ ಇದೆ ನೋಡಿ. ಸೊ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ಪಿಲ್ಲರ್ ಎಲ್ಲ ಸುಮಾರು ಆಗಿದೆ ಇವಾಗ ನೋಡಿ. ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲೆಲ್ಲ ಒಂದು ಪಿಲ್ಲರ್ ಆಗಿದೆ. ಸೊ ಅಲ್ಲಿ ಮೇಲ್ಗಡೆ ಜನ ಓಡಾಡ್ತಾ ಇದ್ದಾರಲ್ಲ, ಒಂದು 2-3 ಜನ. ಸೊ ಅದು ಬಂದುಬಿಟ್ಟು ಯಲ್ಲಾಪುರ ಕಡೆಯಿಂದ ಈ ದೇವಸ್ಥಾನಕ್ಕೆ ಬರುವಂಥ ಜಾಗ ಇದು. ಸೊ ಈ ಕಡೆಗೆ ಬಂದುಬಿಟ್ಟು ಸಿರ್ಸಿಗೆ ಬರುತ್ತೆ ರೈಟ್ ಸೈಡಲ್ಲಿ. ಸೊ ಈ ಬ್ರಿಡ್ಜ್ ಆಲ್ಮೋಸ್ಟ್ ಇನ್ನೊಂದು 1 or 2 ಇಯರಲ್ಲಿ ಇದಾಗುತ್ತೆ. ಈ ಕಡೆ ಜಾಗ ಬಂದುಬಿಟ್ಟು ಎದುರುಗಡೆ ಕಾಣ್ತಾ ಇರೋದು ಬಂದುಬಿಟ್ಟು ಇದು ಯಲ್ಲಾಪುರ ಕಡೆಗೆ ಹೋಗುತ್ತೆ. ನೋಡಿ ನೀರು ಹೆಂಗೆ ಕಾಣುತ್ತೆ. ಸೊ ಇಲ್ಲೆಲ್ಲ ಬಂದುಬಿಟ್ಟು ನೀವೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿಬಿಟ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ. ಆಮೇಲೆ ಇದರಲ್ಲಿ ನೀವು S24 ಅಲ್ಟ್ರಾದು ಝೂಮ್ ಕ್ವಾಲಿಟಿನ ನೋಡ್ಬೋದು. ಇವಾಗ ಅಲ್ಲಿ ಜನ ಹೋಗ್ತಾ ಇರೋದು ಆಲ್ಮೋಸ್ಟ್ ನಾನು ಕೂತಲ್ಲಿಂದ ಸುಮಾರು ಒಂದು 100 ಮೀಟ್ರ್ ಮೇಲೆ ಇದ್ದಾರೆ. ಆಲ್ಮೋಸ್ಟು 100+ ಮೀಟ್ರ್ ಇರ್ಬೋದು. ಸೊ ಆದರೂ ಅಲ್ಲಿ ಸುಮಾರು ಕ್ಲಿಯರಾಗಿ ಕಾಣುತ್ತೆ ನೋಡಿ. ಇದೇ ದೇವಸ್ಥಾನ ಇಲ್ಲಿರೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟು ರಾತ್ರಿ ಮತ್ತೆ ಬರ್ತಾಯಿದ್ದೀನಿ. ಸೊ ಯಕ್ಷಗಾನ ನೋಡಬೇಕು. ಸೊ ಒಂದಿಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರಾತ್ರಿ. ಬಟ್ ನಂದು ಗೋಪ್ರೋ ಅಲ್ಲಿ ಕೆಲವೊಂದು ಕಡೆ ಆನ್ ಆಗಲಿಲ್ಲ. ಸೊ ನೋಡೋಣ. ಸೊ ಇನ್ನು ಬೇರೆ ಬೇರೆ ಕಡೆಗೆ ಒಂದು ರೆಕಾರ್ಡ್ ಮಾಡು. ಬಟ್ ನೋಡಿ ವ್ಯೂಸ್ ಹೆಂಗೆ ಕಾಣ್ತಾ ಇದೆ ಇಲ್ಲಿ. ಸೊ ನಾಳೆ ಬೆಳಗ್ಗೆ ಇವ್ರು ಯಾರೋ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋರು ನನಗೆ ಅಲ್ಲಿ ಕ್ರೇನ್ ಮೇಲೆ ಇದು ಮಾಡ್ತಾರಲ್ಲ ಹೈಟು, ಇಲ್ಲೊಂದು ಇದಿದೆ ನೋಡಿ. ಇಲ್ಲ ಕಾಣ್ತಾ ಇಲ್ಲ, ಒಂದು ನಿಮಿಷ ತೋರಿಸ್ತೀನಿ ನಾನು. ಇದ್ರ ಮೇಲೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾಳೆ ಬೆಳಿಗ್ಗೆ 7 o'clock ಸ್ಟಾರ್ಟ್ ಮಾಡ್ತಾರಂತೆ. ಇದೊಂದು ನೋಡಬೇಕು. ವ್ಯೂಸ್ ಚೆನ್ನಾಗಿ ಬರುತ್ತೆ, ಲೈಕ್ ಡ್ರೋನ್ ವ್ಯೂ ಥರನೇ ಬಂದುಬಿಡುತ್ತೆ ಇದಕ್ಕೆ.